ಕ್ವಶನ್ ನಂಬರ್ 31 ಮೂರನೇ ಪ್ರಿಪರೇಟರಿ 2026ರಲ್ಲಿ ಕ್ವಶನ್ ನಂಬರ್ 31 ಇದು ಅತಿ ಪ್ರಮುಖವಾದ ಪ್ರಶ್ನೆ. ಈ ಪ್ರಶ್ನೆಯನ್ನು ಭಾಳಷ್ಟು ಜನರಿಗೆ ಭಾಳ ಟಫ್ ಆದಂತಾರೆ. ನೋಡಿ ಹೆಂಗೆ ಬಿಡಿಸೋಣ ಅಂತ. ಎ ನಿರ್ದೇಶಾಂಕ 4 6, ಬಿ ನಿರ್ದೇಶಾಂಕ 2 -2 ಮತ್ತು ಸಿ ನಿರ್ದೇಶಾಂಕ 6 5 ಇವು ತ್ರಿಭುಜ ಎ ಬಿ ಸಿಯ ಶೃಂಗಗಳಾಗಿವೆ. ತ್ರಿಭುಜ ಎ ಬಿ ಸಿಯ ಮಧ್ಯರೇಖೆಗಳಾದ ಸಿ ಪಿ ಮತ್ತು ಬಿ ಕ್ಯೂಗಳು ಚಿತ್ರದಲ್ಲಿ ತೋರಿಸಿರುವಂತೆ ಜಿ ಬಿಂದು ನಿರ್ದೇಶಾಂಕಗಳಾದ 4 3 ಬಿಂದುವಿನಲ್ಲಿ ಛೇದಿಸುತ್ತವೆ. ಜಿ ಬಿಂದುವು ಸಿ ಪಿಯ ಮಧ್ಯ ರೇಖೆಯ ತ್ರೈಭಾಜಕ ಬಿಂದು ಎಂದು ಸಾಧಿಸಿ ಅಂತ. ಹೆಂಗೆ ಮಾಡಬೇಕು? ತ್ರೈಭಾಜಕ ಅಂದ್ರೇನು? ತ್ರೈಭಾಜಕ ಅಂದರೇನು? ಯಾವುದೋ ಒಂದು ವಸ್ತುವಿನಲ್ಲಿ ತ್ರೈಭಾಜ 3 ಭಾಗಗಳನ್ನು ಮಾಡಿರಿ ಅಂತಂತಾರೆ. ತ್ರೈಭಾಜಕ ಅಂದರೆ 3. ತ್ರೈಭಾಜಕ ಅಂದರೆ ಎಷ್ಟು? 3. ಹೆಂಗಪ್ಪ ಇದು? ತ್ರೈಭಾಜಕ ಅಂದರೆ 3 2:1 ಅಂತಾರೆ. ತ್ರೈಭಾಜಕ ಅಂದರೆ 2:1 ಆಗ್ತದೆ. ಯಾಕೆ? ಅನುಪಾತಗಳ ಮೊತ್ತ ಎಷ್ಟು? 3 ಆಯಿತು. ಅಂದಾಗ 2:3 ಅಂದ್ರೆ M1 ಅನುಪಾತ M2 ಆಯಿತು. ಅಂದಾಗ M1 ಅಂದರೆ ಎಷ್ಟಾಯ್ತು ಇಲ್ಲಿ? 2. M2 ಅಂದಾಗ 1 ಆಯಿತು. ಅಂದರೆ ಏನಿದು? ಇಲ್ಲಿದಿಂದ ಇಲ್ಲಿಗೆ M1, ಇಲ್ಲಿದಿಂದ ಇಲ್ಲಿಗೆ M2 ಆಯಿತು. ಅರ್ಥ ಆಗಲಿಕ್ಕತ್ತು? ಈ M1 M2 ಏನದಲ್ಲ, ಈ 2:1 ಇದು ವಿಭಾಗ ಮಾಡ್ಯದ. ಯಾವುದು? ಜಿ ಪಾಯಿಂಟ್. ಇನ್ನು ಎ ಬಿಯ ಮಧ್ಯ ಇವೆರಡರ ಪಿ ಮತ್ತು ಸಿಯ ನಿರ್ದೇಶಾಂಕಗಳು ಸಿಕ್ತು ಅಂದಾಗ ನಾವು ಅದರಲ್ಲಿ ಅನುಪಾತಗಳನ್ನು ಒಡೆದಾಕ್ಬೋದು. ಆದರೆ ಪಿಯ ನಿರ್ದೇಶಾಂಕ ಗೊತ್ತಿಲ್ಲ. ಪಿಯ ನಿರ್ದೇಶಾಂಕ ಗೊತ್ತಾಗಬೇಕಾಗಿತ್ತು ಅಂದ್ರೆ ಒಂದು ಟೆಕ್ನಿಕ್ ಹೇಳ್ಯಾರ. ಎ ಮತ್ತು ಬಿ ಎ ಬಿ ರೇಖೆಯ ಮಧ್ಯಬಿಂದು ಅದು ಯಾವುದು? ಪಿ ಅನ್ನೋದು. ಹೌದಲ್ಲ? ಇದು ಮಧ್ಯಬಿಂದು ಅದ. ಇದರ ನಿರ್ದೇಶಾಂಕ ಗೊತ್ತಿಲ್ಲ. ಅದನ್ನು ಕಂಡುಹಿಡೋಣ ಅಂತ ಮೊದಲ. ಅಂದರೆ ಎ ಬಿಯ ಮಧ್ಯಬಿಂದು ಎ ಬಿಯ ಮಧ್ಯಬಿಂದು. ಎ ಬಿಯ ಮಧ್ಯಬಿಂದುವಿಗೆ ಏನಂತೀವಿ ನಾವು? ಪಿ. ಹೌದಲ್ಲ? ಎ ಬಿಯ ಮಧ್ಯಬಿಂದು ಪಿ ಅಥವಾ ಪಿ ಎನ್ನುವುದು ಎ ಬಿಯ ಮಧ್ಯಬಿಂದುವಾಗಿದೆ. ಆದ್ದರಿಂದ ಪಿ ಆಫ್ ಎಕ್ಸ್ ವೈ ಅಂದರೆ ಪಿ ನಿರ್ದೇಶಾಂಕಗಳನ್ನು ನಾವು ಕಂಡುಹಿಡಿಬೇಕಾಗ್ಯದ. ಏನಾಗ್ತದೆ? ಮಧ್ಯಬಿಂದು ಸೂತ್ರ ಏನಾಗ್ತದೆ ಹೇಳ್ರಿ? x1 + x2 / 2 y1 + y2 / 2 ಆಗ್ತದನಿಲ್ಲೋ? x1 + x2 / 2 ಮತ್ತು y1 + y2 / 2 ಮಧ್ಯಬಿಂದು ಹೌದನಲ್ಲಿದು? ಇದು ಎಕ್ಸ್ ಆಯಿತು, ಇದು y ಆಯಿತು. ಅಂದಾಗ x1 ಅಂದರೆ ಎಷ್ಟಿಲ್ಲಿ? ಇದು x ಆಯಿತು, ಇದು x1 ಆಯಿತು, ಇದು x2 ಆಯಿತು. ಅಂದಾಗ 4 + 2/2 ಆಮೇಲೆ 6 - 2/2 ಹೆಂಗಾಗಬೇಕು ಅಂದ್ರೆ x2 ಅದಲ್ಲ +- 2 ಹಿಂಗಾಯ್ತದೆ. ಕ್ಲಿಯರ್ ಆಯಿತಾ?
ಇದನ್ನು ಸ್ಥಳೀಕರಿಸಿದಾಗ 4 2 6 ಅಪಾನ್ 2 ಇಲ್ಲಿ 6 -2 ಅಪಾನ್ 2 ಆಯಿತು. ಎಷ್ಟಾಯ್ತು ಇಲ್ಲಿ? 2 ಬಂದರೆ 2 3 3 ಮತ್ತು 6ರಲ್ಲಿ 2 ಕಳೆದಾಗ 6ರಲ್ಲಿ 2 ಕಳೆದಾಗ ಎಷ್ಟು? 4 ಅಪಾನ್ 2 ಅಂದರೆ ಎಷ್ಟಾಯಿತು? 2 ಬಂದಲೇ 2 2 3 2 ಆಯಿತು. ಪಿ ಆಫ್ ಎಕ್ಸ್ ಪಿಯ ಮಧ್ಯೆ ಪಿಯ ನಿರ್ದೇಶಾಂಕಗಳು ಯಾವ್ಯಾವುದು? 3 2 3 2. ಅರ್ಥ ಆಯಿತು? ಕ್ಲಿಯರ್ ಆಯಿತು? ಈಸ್ ಇಟ್ ಕ್ಲಿಯರ್? ಹಾಂ, ಅಂದರೆ ಪಿಯ ನಿರ್ದೇಶಾಂಕಗಳು 3 2 ಆಯಿತು. ಏನಾಯಿತು? ಪಿಯ ನಿರ್ದೇಶಾಂಕ ಇಷ್ಟಾಯಿತು. ಇದನ್ನು ಕ್ಲಿಯರಾಗಿ ಬರ್ಕೊಂಡ್ಬಿಡಮು. ಸಿಯ ನಿರ್ದೇಶಾಂಕ ಎಷ್ಟು? 6 5. ಹೌದಾ? ಆಮೇಲೆ ಪಿಯ ನಿರ್ದೇಶಾಂಕ ಎಷ್ಟು? 3 2. ಏನೋ ಈ ಕಣ್ಣು ಹಿಡ್ದೇವಲ್ಲ ಅದು. ಆಮೇಲೆ ಜಿಯ ನಿರ್ದೇಶಾಂಕ, ಜಿ ಬಿಂದು ನಿರ್ದೇಶಾಂಕ ಎಷ್ಟು? 4 3 ಆಯಿತು. ಹೌದಾ? ಇದು ಏನಾಯಿತು? 6 ಅನ್ನೋದು x1, ಇದು 5 ಅನ್ನೋದು y1. ಇದು ಏನು? x2 y2. ಇದು ಏನಿದು? x y ಅಂತ ತಿಳ್ಕೊರಿ. ಯಾಕೆ ಅಂತ್ಯ ಬಿಂದುಗಳಿಗೆ ನಾವು ಕ್ಲಿಯರ್ ಮಾಡ್ಕೊಂಡೀನಿ. ಅಂದರೆ ಇದೇನಾಯಿತು? ಸಿದು ಇದು x1 y1, ಇದು x2 y2, ಇದು x, ಈ ಕಡೆದು y. ನೋಡ್ಕೊರಿ ಕ್ಲಿಯರಾಗಿ. ಅದನ್ನು ನಾನು ಇಲ್ಲಿ ಬರ್ತೀನಿ. ನಾನು ಇನ್ನು ಪಿ ಆಫ್ ಎಕ್ಸ್ ವೈ ಈಕ್ವಲ್ ಟು ಪಿ ಆಫ್ ಎಕ್ಸ್ ವೈ ಈಕ್ವಲ್ ಟು ಹೇಳಬೇಕಲ್ಲ, ಯಾವುದು? ಭಾಗ ಪ್ರಮಾಣ ಸೂತ್ರ. ಹೌದಲ್ಲ? ಎಷ್ಟು ಭಾಗ ಮಾಡಬೇಕು ಅನ್ನೋದು ನಮ್ಮ ಮ್ಯಾಚ್ ಮಾಡಬೇಕಲ್ಲ. ಭಾಗ ಪ್ರಮಾಣ ಸೂತ್ರ ಏನು? m1 x2 ಪ್ಲಸ್ m2 x1 ಅಪಾನ್ m1 ಪ್ಲಸ್ m2. ಆಮೇಲೆ ಈ ಕಡೆ m1 y2 ಪ್ಲಸ್ m2 y1 ಅಪಾನ್ m1 ಪ್ಲಸ್ m2. ಏನಿದು? ಭಾಗ ಪ್ರಮಾಣ ಸೂತ್ರ. ಹೌದಾ? ನನ್ನ ಪದನಿಲ್ಲೋ. ಇದಕ್ಕೆ ಬೆಲೆಗಳನ್ನು ಆದೇಶ ಮಾಡಿರಿ. ಪಿ ಆಫ್ ಎಕ್ಸ್ ವೈ, ಪಿ ಆಫ್ ಎಕ್ಸ್ ವೈ ಅಂದರೆ ಏನಿಲ್ಲಿ? ಪಿ ಆಫ್ ಎಕ್ಸ್ ವೈ ಅಂದರೆ ನೋಡ್ರಿ ಇಲ್ಲಿ 4 3. ವೆರಿ ಗುಡ್. ಪಿ ಆಫ್ ಎಕ್ಸ್ ವೈ ಅಂದರೆ ಪಿ ಆಫ್ 4 3. 4 3. ಪಿ ಆಫ್ ಎಕ್ಸ್ ವೈ ಅಂದರೆ 4 3. 4 3 ಎಲ್ಲದ ಸರ್? ನೀವು ಪಿ ಎಂದಿರಲ್ಲ, ಇಲ್ಲೇ ಪಿ ಇಲ್ಲದ ಸಿ ಅದಲ್ಲ. ಹಾಂ, ಹೆಂಗಿದು? ಹೌದಲ್ಲ? ಭಾಗ ಮಾಡುವಂಥ ರೇಖೆ ಯಾವ ಒಂದು ಪಾತ್ರದಲ್ಲಿ ಮಾಡ್ಲಿಕ್ಕತ್ತೀವಿ ನಾವು? ಪಿ ಆಫ್ ಎಕ್ಸ್ ವೈ ಬರೀಮೋ, ಜಿ ಆಫ್ ಎಕ್ಸ್ ವೈ ಬರೀಮೋ? ಯಾವಾಗ ಬರೀಮೋ? ಜಿ ಆಫ್ ಎಕ್ಸ್ ವೈ ಬರೀಮಾ? ಅಂದ್ರೆ ಜಿ ಆಫ್ ಎಕ್ಸ್ ವೈ, ಜಿ ಆಫ್ ಎಕ್ಸ್ ವೈ ಸೂತ್ರದಲ್ಲಿ ಪಿ ಆಫ್ ಎಕ್ಸ್ ವೈ ಇತ್ತು. ಇಲ್ಲಿ ನಾವು ಜಿ ಆಫ್ ಎಕ್ಸ್ ವೈ ಹಾಕಬೇಕು. ಹೌದ್ರೆ ಯಾವ ಪ್ರಮಾಣದಲ್ಲಿ ನಾವು ಭಾಗ ಮಾಡಬೇಕನ್ನೋದು. ಹೀಗಾಗಿ ಈ ಸೂತ್ರವನ್ನು ನಾವು ಮೇಂಟೈನ್ ಮಾಡಬೇಕು. ಜಿ ಆಫ್ ಎಕ್ಸ್ ವೈ ಅಂದರೆ ಎಷ್ಟು? 4 3. ಯಾವ ಬಿಂದುವಿನಲ್ಲಿ ನಾವು ಯಾವ ಅನುಪಾತದ ಮೇಲೆ ನಾವು ಭಾಗ ಮಾಡ್ತೀವಿ ಅದನ್ನು ನಾವು ಮೆನ್ಷನ್ ಮಾಡಬೇಕಿಲ್ಲಿ. ಬರೋಬ್ಬರ ಆದೇಶ ಮಾಡಿರಿ. m1 x2 ಅಂದರೆ ಎಷ್ಟು? 3 ಪ್ಲಸ್
M2 ಅಂದರೆ ಎಷ್ಟು? M2 ಅಂದ್ರೆ ಗೊತ್ತಿಲ್ಲ ನಮಗೆ, ಅನುಪಾತಗಳು ಗೊತ್ತಿಲ್ಲ, ಅನುಪಾತಗಳ ಮೇಲೆ ಹೋಗಬೇಕಾಗಿದೆ ಈಗ. X1 ಅಂದರೆ ಎಷ್ಟು? 6 ಅಪಾನ್ M1 ಪ್ಲಸ್ M2. ಇನ್ನು ಈ ಕಡೆ M1 Y2 ಅಂದರೆ ಎಷ್ಟು? Y2 ಅಂದರೆ 2 ಪ್ಲಸ್ M2 ಅಂದರೆ ಎಷ್ಟು? M2 ಇಂಟು Y1 ಅಂದರೆ ಎಷ್ಟು? Y1 ಅಂದರೆ ಎಷ್ಟು? 5. ಕ್ಲಿಯರ್ ಆಯಿತಾ? M1 ಪ್ಲಸ್ M2 ಅರ್ಥ ಆಗ್ಲಿಕ್ಕತ್ತದ? ಹಾಂ, ಇದು ಇಷ್ಟು ಕ್ಲಿಯರ್ ಅದ. ಇದನ್ನು ಸ್ವಲ್ಪ ಕ್ಲಿಯರಿಗೆ ಮಾಡ್ಕೋರಿಲ್ಲ. ಏನದಿಲ್ಲಿ 4 ಅಂತ ಏನು, ಈ 4ಕ್ಕೆ ಇದು ಮ್ಯಾಚ್ ಅದು. ಹಾಂ, ಅಂದಾಗ 4ಕ್ಕೆ ಈ ಬ್ರಕೆಟ್ ಆಯಿತು, 3ಕ್ಕೆ ಇದು ಆಯಿತು. 4ಕ್ಕೆ ಇಷ್ಟು ಭಾಗವಾಯಿತು, ಈಕ್ವಲ್ ಆಯಿತು, 3ಕ್ಕೆ ಇಷ್ಟು ಭಾಗವನ್ನು ಈಕ್ವಲ್ ಆಗ್ತದೆ. ಅರ್ಥ ಆಗ್ಲಿಕ್ಕತ್ತದ? ಅಂದಾಗ ಏನೈತಿ ಇಲ್ಲಿ M1 ಇಂಟು 3 ಅಂದ್ರೆ M1 ಇಂಟು 3 ಅಂದ್ರೆ ಏನು? 3M1 ಬರಿಬೋದಲ್ಲ ಪ್ಲಸ್ 6M2 ಅಪಾನ್ M1 ಪ್ಲಸ್ M2. ಇಷ್ಟಾಯ್ತಾ? ಮತ್ತು ಇದು ಏನು ಅದ್ರದ್ದು ಅದು ನಮ್ಗೆ ಅನುಪಾತವನ್ನು ಬೇಕಾಗಿದೆ ಇಲ್ಲಿ. ಇದರಲ್ಲಿ M1 ಮತ್ತು M2ಗಳದಾವು. ಅದನ್ನು ನಾವು ಕಂಡು ಹಿಡಿಬೋದು. ಹೆಂಗೆ ಕಂಡು ಹಿಡಿಬೋದು? ಒರೆ ಗುಣಕರ ಕ್ರಾಸ್ ಮಲ್ಟಿಪ್ಲಿಕೇಶನ್. ಹಾಂ, ಅಂದ್ರೆ ಇದನ್ನು ಇದ್ರ ಕೆಳಗೆ ಏನು ಇರ್ಲಿಕ್ಕಂದ್ರೆ 1 ಇರ್ತದೆ. ಅಂದಾಗ 4 ಇಂಟು M1 ಪ್ಲಸ್ M2 ಈಕ್ವಲ್ ಟು 1ರಿಂದ ಆ ಕಡೆ ಗುಣಾಕಾರ ಮಾಡಬೇಕಲ್ಲ, 3M1 ಪ್ಲಸ್ 6M2 ಇಂಟು 1. ಕೆಳಗಿನ ಮುಂದಕ್ಕೆ ಆ ಕಡೆ ಹೋಯ್ತದೆ. ಎಷ್ಟು ಉಳಿತಿಲ್ಲಿ? 4 1 4M1 ಪ್ಲಸ್ 4 1 4 M2 ಈಕ್ವಲ್ ಟು 3M1 ಪ್ಲಸ್ 6M2. ಅರ್ಥ ಆಗ್ಲಿಕ್ಕತ್ತದ? ಈಗೇನು ಮಾಡಬೇಕು? M1ಗಳು M2ಗಳು ಒಂದೇ ಕಡೆ ಹಾಕೋಬೇಕು. ಯಾವಾಗ ಹಾಕೋತೀರಿ? 4M1 ನೋಡ್ರಿ, 4M1 ಮೈನಸ್ 3M1 ಈ ಕಡೆ ಸರಿಸ್ತೀನಿ, ಮೈನಸ್ 3M1 ಈಕ್ವಲ್ ಟು ಏನು ಉಳಿತಿಲ್ಲಿ? ಇದು ಈ ಕಡೆ ಬಂದಾಗ ಇದು ಒಂದೇ ಉಳಿತು, 6M2 ಆಮೇಲೆ 4M2 ಇದ್ದಿದ್ದು ಆ ಕಡೆ ಹೋಗುವಾಗ ಏನಾಗ್ತದ? ಮೈನಸ್ 4M2 ಆಯಿತು. ಇದನ್ನು ಕ್ಲಿಯರ್ ಮಾಡ್ಕೊರಿ. 4M1ದಲ್ಲಿ 3M1 ಕಳೆದಾಗ ಎಷ್ಟು ಉಳಿತು? 1M1 ಈಕ್ವಲ್ ಟು 6M2ದಲ್ಲಿ 4M2 ಕಳೆದಾಗ 2M2 ಉಳಿತು. ಹೌದಾ? ನಮಗೇನು ಬೇಕಾಗ್ಯದ? ನಮಗೇನು ಬೇಕಾಗ್ಯದ? ಈ ಕಡೆ ಇದು M1 ಇದು M2 ಅದ. ಹೌದಾ? ಅಂದಾಗ M1 ಅಪಾನ್ M2 ಈಕ್ವಲ್ ಟು 2 ಅಪಾನ್ 1. ಈ 2 ಅಪಾನ್ 1 ನಾವು ಹೆಂಗೆ ಬರಿಬೋದು? M1 M2 ಅನ್ನು
M1 ಅನುಪಾತ M2 ಅಂತೀವಿ ಈಕ್ವಲ್ ಟು 2:1 ಅಂತ ಆಗ್ಬೋದು. ಅಂದರೆ M1 ಅಂದರೆ ಏನಾಯ್ತು ಇಲ್ಲಿ? ಏನಾಯಿತು? M1 ಈಕ್ವಲ್ ಟು 2 ಆಯಿತು, M2 ಈಕ್ವಲ್ ಟು 1 ಆಯಿತು. ಅಂದರೆ M1 ಅಂದರೆ ಎಷ್ಟಾಯಿತು? ಇಲ್ಲಿ 2 ಭಾಗ ಆಯಿತು, M2 ಅಂದರೆ 1 ಭಾಗ ಆಯಿತು, 1 ಭಾಗ ಆಯಿತು. ಈ 2 ಭಾಗ ಮತ್ತು 1 ಭಾಗ ಕೂಡಿ ಒಟ್ಟು 3 ಭಾಗಗಳಾದವಲ್ಲ, ತ್ರೈಭಾಷಿಕ ಆಯ್ತಲ್ಲ ಅಂತ ನಾವು ಈ ಥರನಾಗಿ ಬರೋದು ಸಾಧಿಸಲಾಗಿದೆ ಅಂತ ಬರೆದು ಬಿಟ್ಟರೆ ನಮ್ಮ ಫೈನಲ್ ಆನ್ಸರವನ್ನು ಮುಗೀತು. ದಟ್ಸ್ ಆಲ್.